ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಗೌರಿ ಶಂಕರ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ. ಇಲ್ಲಿ ಗೌರಿ ಇನ್ಸ್ಪೆಕ್ಟರ್ ಅವ್ರ ಹತ್ರ ಮಾತಾಡ್ತಾ ಇದ್ದಾಳೆ. ನೋಡಿ, ಇನ್ವೆಸ್ಟಿಗೇಷನ್ ಶುರು ಮಾಡಿ. ಯಾವ ತಿಮ್ಮಿಂಗ್ಲಗಳಿಗೆ ನಾನು ಸತ್ರೆ ಖುಷಿಯಾಗುತ್ತೆ ಅನ್ನೋದು ಬೇಗ ಗೊತ್ತಾಗಬೇಕು. ಅವರು ನನ್ನ ಮೇಲೆ ಅಟ್ಯಾಕ್ ಮಾಡಿಸಿದ್ದಾರೆ ಅಂದರೆ ಅವರು ಪ್ರಳಯ ಅಂತಕರೇ ಇರಬೇಕು ಅಂತ ಹೇಳಿದಾಗ ಇನ್ಸ್ಪೆಕ್ಟರ್ ಅವರು, ಡೋಂಟ್ ವರಿ ಮೇಡಮ್, ಅದ್ಯಾರೇ ಇದ್ರೂ ನೀ ಬೀಸೋ ಬಲೆಗೆ ಬೀಳಲೇಬೇಕು. ಆದಷ್ಟು ಬೇಗ ಅದ್ಯಾರು ಅಂತ ಕಂಡಿಡ್ದು ನಿಮಗೆ ಒಪ್ಪಿಸ್ತೀನಿ ಅಂತ ಹೇಳಬೇಕಾದ್ರೆ ಕಾನ್ಸ್ಟೇಬಲ್ ಅವರು ಯಾರನ್ನ ಕರ್ಕೊಂಬರ್ತಾನೆ. ಮೇಡಮ್, ಇವನು ತುಂಬ ಕುಡ್ದು ಗಲಾಟೆ ಮಾಡ್ತಾ ಇದ್ದ, ಇವನ ಮೇಲೆ ತುಂಬ ಕೇಸ್ ಇದೆ ಮೇಡಮ್, ಹೀಗೆ ಬರ್ತಾ ಇದ್ವಲ್ಲ ಅದಕ್ಕೆ ಇಲ್ಲಿ ಕರ್ಕೊಂಬಂದ್ವಿ, ಇವನನ್ನ ಸ್ಟೇಷನ್ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದಾಗ ಗೌರಿ, ಕುಡ್ಕಾನ? ಆಗ ಇನ್ಸ್ಪೆಕ್ಟರ್, ಹೌದು ಮೇಡಮ್, ದಿನ ಕುಡ್ದು ಹೆಂಡತಿ ಮಕ್ಕಳಿಗೆ ಹೊಡಿತಾ ಇದ್ನಂತೆ, ಅದಕ್ಕೆ ಸ್ಟೇಷನ್ಗಾಗಿ ಚೆನ್ನಾಗಿ ರುಬ್ಬಿದ್ರೆ ಬುದ್ಧಿ ಬರುತ್ತೆ. ಕಟ್ಕೊಂಡು ಹೆಂಡತಿಗೆ ಒಂದು ತುತ್ತು ಅನ್ನ ಹಾಕೋಕ್ಕಾಗಲ್ಲ, ಮಕ್ಕಳಿಗೆ ಊಟ ಕೊಡೋಕ್ಕಾಗಲ್ಲ, ಆದರೂ ಇವ್ರಿಗೆ ಕುಡ್ತಾ ಬೇರೆ. ಪಾಪ ಎಷ್ಟೋ ಜನ ಹೆಣ್ಮಕ್ಳು ಇದರಿಂದನೇ ಬೀದಿ ಪಾಲಾಗ್ತಾ ಇರೋದು ಅಂತ ಹೇಳಿದಾಗ ಇನ್ಸ್ಪೆಕ್ಟರ್ ಅವರು, ಪಾಪ ಮೇಡಮ್, ಆ ಹೆಂಗಸು ಕೂಲಿನಲ್ಲಿ ಮಾಡಿಟ್ಟ ದುಡ್ಡನ್ನೆಲ್ಲ ಇವನು ಕುಡಿದು ಹಾಳು ಮಾಡ್ತಾ ಇದ್ದಾನೆ. ಅಷ್ಟೇ ಅಲ್ಲ ಮೇಡಮ್, ಕುಡಿಯೋಕ್ಕಂತಾನೆ ಊರಲ್ಲೆಲ್ಲ ಸಾಲ ಮಾಡ್ಕೊಂಡಿದ್ದಾನೆ ಅಂತ ಹೇಳಿದಾಗ ಗೌರಿ, ಇವ್ರಂತಾರೆಲ್ಲ ಯಾಕೆ ಮದುವೆ ಆಗ್ತಾರೋ? ಪಾಪ ಆ ಹೆಣ್ಮಗು ಮೈ ಬಗ್ಸಿ ದುಡಿಯೋಕ್ಕಾಗಲ್ಲ, ಊರು ತುಂಬ ಸಾಲ ಮಾಡ್ಕೊಳ್ಳೋದು. ಹೆಂಡತಿಗೆ ಒಳ್ಳೆ ಗಂಡ ಆಗಲ್ಲ, ಅಪ್ಪ ಅಮ್ಮಂಗೆ ಒಳ್ಳೆ ಮಗ ಆಗಲ್ಲ, ಇನ್ನು ಮಕ್ಕಳಿಗೆ ಒಳ್ಳೆ ತಂದೆ ಆಗಲ್ಲ. ಇವರಂತರೂ ಭೂಮಿ ಮೇಲೆ ಯಾಕೆ ಬದುಕಿರ್ತಾರೋ ಅಂತ ಗೌರಿ ಬೈತಾಳೆ. ಈಗ ಕಾನ್ಸ್ಟೇಬಲ್ ಅವರು ಆ ಕುಡ್ಕನ್ನ ಆ ಕಡೆ ಕರ್ಕೊಂಡು ಹೋಗ್ತಾರೆ. ಇದನ್ನೆಲ್ಲ ಭುವಿ ದೂರದಿಂದನೇ ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ಈಗ ಭುವಿ ಗೌರಿ ಹತ್ರ ಬಂದು, ಅಮ್ಮ, ಕುಡುಕರು ಅಂದರೆ ಯಾರು ಅಂತ ಹೇಳಿದಾಗ ಗೌರಿ, ಇದೆಲ್ಲ ನಿಂಗೆ ಹಾಕ್ಬಿಟ್ಟ, ಕುಡುಕರು ಅಂದರೆ ತುಂಬ ಕೆಟ್ಟೋರು, ಅಂಥವ್ರ ಜೊತೆ ಸೇರಬಾರ್ದು ಅಂತ ಹೇಳಿದಾಗ ಭುವಿ, ಓ ಹಾಗಾದರೆ ಅದಕ್ಕೆ ಪೊಲೀಸ್ ಅಂಕಲು ಅವ್ರನ್ನ ಹಿಡ್ಕೊಂಡು ಹೋಗಿದ್ದು. ಈ ಕುಡುಕರು ಸವಾಸನೆ ಬೇಡ, ನನ್ನ ಲೈಫಲ್ಲಿ ಯಾರಾದರೂ ಕುಡಿತಾರೆ ಅಂತ ಗೊತ್ತಾದರೆ ಅವ್ರ ಫ್ರೆಂಡ್ಶಿಪ್ಪೇ ಮಾಡಲ್ಲ ಅಂತ ಭುವಿ ಮನಸಲ್ಲೇ ಅನ್ಕೊತಾಳೆ. ಈಗ ಗೌರಿ ಭುವಿನ, ಏನು ಮಾಡ್ತಾ ಇದ್ದೀರಾ, ಬನ್ನಿ ನಿಮ್ಮನ್ನ ರೂಮಿಗೆ ಬಿಡ್ತೀನಿ ಅಂತ ಭುವಿನ ಕರ್ಕೊಂಡು ಹೊರಗಡೆ ಹೋಗ್ತಾಳೆ. ಈ ಕಡೆ ಶಂಕರ ಗೌರಿನ ನೆನೆಸ್ಕೊಂಡು ಕುಡಿತಾ ಇರ್ತಾನೆ. ಲೋ ಚಿರ್ಮುನಿ, ನನ್ನ ಕೈಯಲ್ಲಿ ಆಯ್ತಲ್ಲ ಕಣ್ಲ, ನನ್ನ ಅಮ್ಮಿಯವ್ರನ್ನ ಮರೆಯಕ್ಕೆ ನನ್ನ ಕೈಯಲ್ಲಿ ಆಯ್ತಲ್ಲ ಕಣ್ಲ, ನನ್ನ ಅಮ್ಮಿಯವ್ರು ನನಗೆ ಬೇಕು ಅಂತ ಹೇಳಿದಾಗ ಚುರುಮುರಿ, ಅಣ್ಣ ಇದ್ಯಾಕಣ್ಣ ಹಿಂಗಾಡಿಗೆ, ಹೊಸಿ ಸತ್ಯ ಗೊತ್ತವರೆಗೂ ಸುಮ್ಮನೆ ಇರೋಣ ಅಂತ ಹೇಳಿದಾಗ ಶಂಕರಂಗೆ ಶಾಕ್ ಆಗತ್ತೆ. ಇಲ್ಲಿ ಶಂಕರ ಕುಡಿತಾ ರೋಡಲ್ಲಿ ಬರ್ತಾ ಇರ್ತಾನೆ. ಹಾಗೆ ರಭಸದಲ್ಲಿ ಭುವಿನ ಟಚ್ ಮಾಡಿ ಕೆಳಗಡೆ ಬಿದ್ದುಬಿಡ್ತಾನೆ. ಇದನ್ನ ನೋಡಿ ಭುವಿಗೆ ತುಂಬಾ ಕೋಪ ಬರುತ್ತೆ. ನೀವೆಲ್ಲ ಕುಡಿಯೋರ, ನಿಮ್ಮನ್ನೆಲ್ಲ ತುಂಬಾ ಒಳ್ಳೆಯವರು ಅಂತ ಅನ್ಕೊಂಡಿದ್ರಿ, ನೀವೆಲ್ಲ ನನ್ನ ನಂಬಿಕೆಗೆ ಮೋಸ ಮಾಡಿಬಿಟ್ರಿ. ಯು ಚೀಟರ್, ನಿನ್ನ ಫ್ರೆಂಡ್ಶಿಪ್ ಇವತ್ತೇ ಲಾಸ್ಟ್, ನನ್ನ ಜೊತೆ ಮಾತಾಡಬೇಡ ಅಂತ ಭುವಿ ಶಂಕರಂಗೆ ಬೈತಾಳೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ.